ವೆಲ್ಕಮ್ ಬ್ಯಾಕ್ ಟು ಕೂಟ್ ರಿಚ್ ಚಾನಲ್. ಸೊ ನಾನಿವತ್ತು ಎಳ್ಳು ಮೆಂತೆ ರೆಸಿಪಿ ಮಾಡ್ತೀನಿ. ಅದು ಕೂಟ್ ಸ್ಟೈಲಲ್ಲಿ ಮಾಡುವಂಥದ್ದು. ಸೊ ನಾನೊಂದು ಇಲ್ಲಿ ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನಿಲ್ಲಿ 1 ಕಪ್ನಷ್ಟು ಗ್ರೇಟೆಡ್ ಕೊಕೊನಟ್ ಹಾಕೋತಾ ಇದ್ದೀನಿ. ಸೊ ನೀವು ಕೊಬ್ಬರಿ ಇದ್ದರೆ ಇನ್ನೂ ಒಳ್ಳೆಯದು, ಸೊ ಚೆನ್ನಾಗಿರುತ್ತೆ. ನಾನು ಗ್ರೇಟೆಡ್ ಕೊಕೊನಟ್ ಹಸಿ ಕೊಕೊನಟ್ ಆಗಿರೋದ್ರಿಂದ ಇದು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಬೇಕು ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಬೇಕು ರೆಸಿಪಿ. ಸೊ ಈ ರೆಸಿಪಿ ತುಂಬಾ ಒಳ್ಳೆಯದು. ಅಂದರೆ ಈಗ ಯಾರೆಲ್ಲ ಡೆಲಿವರಿ ಆಗಿ ಪೋಸ್ಟ್ ಪಾರ್ಟಮಲ್ಲಿ ಇದ್ದೀರಾ ಅವರಿಗೆ, ಅಥವಾ ಹುಡುಗಿರಿಗೆ, ಟೀನೇಜರ್ಸ್ ಯಾರೆಲ್ಲ ಇದ್ದೀರಾ, ತುಂಬ ಎಲ್ಲರಿಗೂ ಒಳ್ಳೆಯದು. ಬಟ್ ಎಸ್ಪೆಷಲಿ ಟೀನೇಜರ್ಸ್ ಗರ್ಲ್ಸಿಗೆ, ಹಾಗೆ ಪೋಸ್ಟ್ ಪಾರ್ಟಮ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ನಾನು ಪುನಃ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮೆಂತೆ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ಕೊಬ್ಬರಿ, ಮೆಂತೆ ಹಾಗೂ ಮೇನ್ ಇಂಗ್ರೀಡಿಯೆಂಟ್ಸ್ ಎಳ್ಳನ್ನ ತುಪ್ಪ ಹಾಕದೆ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನಿಮಗೆ ಕ್ವಾಂಟಿಟಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೆಂತೆ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ ನಾನು 1 ಕಪ್ ಎಳ್ಳು ಹಾಕೋತಾ ಇರೋದು. ಸೊ ಈಗ ಮೆಂತೆ ಜೊತೆ ನಾನು ಒಂದು ಏಲಕ್ಕಿನ ಕೂಡ ಹಾಕಿ ಇದು ಮಾಡ್ತಿದ್ದೀನಿ. ಫ್ರೈ ಮಾಡ್ಕೋಬೇಕೀಗ ಲೋ ಫ್ಲೇಮಲ್ಲಿ. ಸೊ ಮೆಂತೆಯಲ್ಲಿ ಕಾನ್ಸ್ಟಿಪೇಷನ್ಸ್ಗೆ ತುಂಬಾ ಹೆಲ್ಪ್ ಮಾಡ್ತಿಲ್ಲ. ನೀವು ಬೆಳಿಗ್ಗೆ ರಾತ್ರಿ ಒಂದು ಗ್ಲಾಸಿಗೆ ಸ್ವಲ್ಪ ಮೆಂತೆ ಹಾಕಿ ಬೆಳಿಗ್ಗೆ ಎದ್ದು ಕುಡಿದ್ರೂ ತುಂಬ ಒಳ್ಳೆಯದು. ಸೊ ಹಾಗೆ ಇಲ್ಲಿ ಬ್ರೆಸ್ಟ್ ಫೀಡಿಂಗ್ ತಾಯಂದಿರು ಯಾರೆಲ್ಲ ಇದ್ದೀರಾ ಅವರಿಗಷ್ಟೇ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಈ ರೆಸಿಪಿ ತಗೊಳ್ಳೋದ್ರಿಂದ ನಿಮಗೆ ಹಾಲು ಜಾಸ್ತಿ ಆಗುತ್ತೆ. ಸೊ ಒಳ್ಳೆಯದು. ಈಗ ನಾನು ಸಪ್ರೇಟ್ ಪ್ಯಾನಲ್ಲಿ ಒಂದು ಕಪ್ನಷ್ಟು ಕಪ್ ಎಳ್ಳು ಇದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಆ್ಯಂಡ್ ತುಪ್ಪ ಏನು ಹಾಕೋದು ಬೇಡ. ಸೊ ಎಳ್ಳಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ಬೋನ್ ಸ್ಟ್ರೆಂತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಗುಡ್ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸೊ ಜಿಂಕ್ ಕಂಟೆಂಟ್ ಇದರಲ್ಲಿ ತುಂಬಾ ಜಾಸ್ತಿ ಇರೋದ್ರಿಂದ ಇನ್ಫೆಕ್ಷನ್ಸ್ ಅದೆಲ್ಲ ಆಗೋದು ಕಂಟ್ರೋಲ್ ಮಾಡುತ್ತೆ ಆದಷ್ಟು. ಸೊ ಈಗ ನಾವೇನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಚೆನ್ನಾಗಿ ಆರಿದ ನಂತರ ಫಸ್ಟ್ ನಾನಿಲ್ಲಿ ಮೆಂತೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೈಸ್ ಪೌಡ್ರ್ ಏನು ಬೇಡ, ಸ್ವಲ್ಪ 1 ರೌಂಡ್ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ತಿರ್ಬೋದು ನಾನು 1 ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆಂದರೆ ತಿನ್ನುವಾಗ ಬಾಯಿಗೆ ಸಿಗೋವಾಗ ಚೆನ್ನಾಗಿರುತ್ತೆ ಹಾಗಾಗಿ. ಆ್ಯಂಡ್ ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ನಾನು ಕಪ್ಪೆಳ್ಳನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗ್ರೇಟೆಡ್ ಕೊಕೊನಟ್ ಫ್ರೈ ಮಾಡಿ ಇಟ್ಕೊಂಡಿರೋದು ಆ್ಯಂಡ್ ಕಪ್ಪೆಳ್ಳು, ಮೆಂತೆ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೆಸಿಪಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡಿ. ಆ್ಯಂಡ್ ಬೆಲ್ಲದಲ್ಲಿ ಐರನ್ ರಿಚ್ ಕಂಟೆಂಟ್ ಇದೆ. ಸೊ ಇದರಿಂದ ತಗೊಳ್ಳೋದ್ರಿಂದ ಹಿಮೋಗ್ಲೋಬಿನ್ ತುಂಬಾ ಹೆಚ್ಚಾಗುತ್ತೆ. ಸೊ ನಾನು ತುಂಬ ಡಾಕ್ಟರ್ಸ್ ನಾನು ಕೇಳಿದ್ದೀನಿ, ಮಕ್ಕಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಹಾಲಿಗೆ ಬೆಲ್ಲ ಹಾಕಿ ಕೊಡಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಇದಕ್ಕೆ ಹೇಳ್ಬೋದು. ಆ್ಯಂಡ್ ಬೆಲ್ಲ ಕೂಡ ತುಂಬ ಒಳ್ಳೆಯದು. ಸೊ ನನ್ನ ರೆಸಿಪೀಸ್ ನೋಡಿದ್ರೆ ನಿಮಗೆ ಗೊತ್ತಾಗೋದು. ನಾನು ಜಾಸ್ತಿ ಸ್ವೀಟ್ ಏನಾದರೂ ಮಾಡೋದಾದರೆ ಬೆಲ್ಲ ಯೂಸ್ ಮಾಡಿ ಮಾಡ್ತೀನಿ. ಆ್ಯಂಡ್ ನೀವು ಇಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಕಪ್ಪು ಬೆಲ್ಲ ಇತ್ತಿಲ್ಲ, ಹಾಗಾಗಿ ಬಿಳಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೀಗ. ಸೊ ಇದನ್ನ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಕುಕ್ಕಿಂಗ್ ವಿಡಿಯೋ ಅಲ್ಲದೆ ನಾನು ಇನ್ನೂ ಬೇರೆ ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಔಟಿಂಗ್ ಹೋಗೋದು, ಶಾಪಿಂಗ್, ಈ ಥರದ್ದೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾನು 1 ಕಪ್ನಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಸೊ ಬೆಲ್ಲ ಹಾಕಿಬಿಟ್ಟು 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಫುಲ್ ಆರಿದ ನಂತರ ಒಂದು ಗ್ಲಾಸ್ ಕಂಟೇನೋ ಇಲ್ಲೇನಾದರೂ ಯಾವುದೊಂದು ಜಾರಿಗೆ ಹಾಕಿಟ್ರೆ ಒಳ್ಳೆಯದು. ನೀವು ವೀಕ್ಲಿನೂ ಮಾಡ್ಕೋಬೋದು. ಯಾಕಂದರೆ ಫ್ರೆಶ್ ಇದ್ದರೆ ತುಂಬ ಚೆನ್ನಾಗಿ ಇದು ಇಡ್ಬೋದು ಒಂದು 1 ವೀಕ್. ನಾನೀಗ ಈ ಕ್ವಾಂಟಿಟಿ ಏನು ಮಾಡಿದ್ದೀನಿ ಇದನ್ನ ನಾನೊಂದು 1 ವೀಕೆಲ್ಲ 15 ಡೇಸ್ ನಮ್ಮಲ್ಲಿ ಯೂಸ್ ಆಗುತ್ತೆ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ನೋಡ್ತಿದ್ರೆ ತುಂಬ ಟೇಸ್ಟಿಯಾಗಿತ್ತು. ಸೊ ಮೆಂತೆ ನಾನು ಹಾಕಿರೋ ಸ್ವಲ್ಪ ಕಹಿ ಇತ್ತು, ತುಂಬ ಒಳ್ಳೆಯದು, ಬಟ್ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಟ್ ರಿಚ್ ಚಾನಲ್.